ವಿವಿಧ ರೀತಿಯ ಹಕ್ಕಿಗಳು ಸದ್ದು ಮಾಡ್ತವೆ ಮತ್ತು ತೋಟದಲ್ಲಿ ಹುಳ ಹುಪ್ಪಟೆಗಳನ್ನು ಆರಿಸಿ ತಮ್ಮ ಹೊಟ್ಟೆಪಾಡನ್ನು ಮಾಡಿಕೊಳ್ತವೆ. ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ. ಬಹುತೇಕ ಪಟ್ಟಣಗಳಲ್ಲಂತೂ ಹಕ್ಕಿಗಳನ್ನು ಕಾಣೋದೇ ಕಷ್ಟ ಆಗಿದೆ. ನೋಡಿ ಅಲ್ಲಿ ಹಕ್ಕಿ, ಪುಟಾಣಿ ಹಕ್ಕಿ, ಗುಚ್ಚಕ್ಕಿ, ಉಣ್ಣೆಗೊರವ ಮೊದಲಾದ ಹಕ್ಕಿಗಳು ಜುಳು ಜುಳು ಹರಿಯುವ ನೀರಿನ ಜರಿ ಕಾಣೆಯಾಗಿದೆ. ಆದರೆ ಏನೋ ಅದೃಷ್ಟಕ್ಕೆ ಅಂತರ್ಜಲವನ್ನು ಎತ್ತಿ ನಾವು ತೋಟ ಮಾಡುವ ನೀರು ಕೂಡ ಜುಳು ಜುಳುನೇ ಹರಿತಾ ಇದೆ ನೋಡಿ. ಮೊದಲ ಬೇಸಾಯ ಮಾಡುವಾಗ ಹಕ್ಕಿಗಳು ಹಾರಾಡ್ತವೆ. ಕಾರಣ ನೇಗಿಲ ಕುಳದಿಂದ ಮೇಲೇಳುವ ಮಣ್ಣಿನಲ್ಲಿ ದೊರಕುವ ಹುಳಗಳು. ಅದೇ ರೀತಿ ಕೂಡ ನೀರು ಬಿಟ್ಟಾಗಲೂ ಕೂಡ ಹುಳುಗಳು ಸಂಚಾರ ಆಗುತ್ತೆ. ಆ ಕಾರಣಕ್ಕೇ ಹಕ್ಕಿಗಳು ಚಿಲಿಪಿಲಿ ಗುಡ್ತಾ ನೋಡಿ ನೀರು ಬಿಡ್ತಾ ಇದೆ. ಹಾಗಾಗಿ ಹಕ್ಕಿಗಳು ಚಿಲಿಪಿಲಿ ಗುಡ್ತಾ ಹುಡುಕ್ತಾ ಇದ್ದಾವೆ ಹುಳ ಹುಪ್ಪಟೆಗಳನ್ನು ಆಹಾರ. ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನೋಡಿ ಹಕ್ಕಿಗಳು ಹೇಗೆ ಆಡ್ತಾ ಇದೆ. ಹಕ್ಕಿಗಳು ಮಿಲನ ಕ್ರೀಡೆಯೋ ಅಥವಾ ತಮಾಷೆಯೋ, ಒಟ್ಟಾರೆ ಹಕ್ಕಿಗಳ ಚಿಲಿಪಿಲಿ ನಿಮಗೆ ಕೇಳಿಸ್ತಾನೂ ಇದೆ, ಕಾಣಿಸ್ತಾನೂ ಇದೆ. ಅದೇ ಜಾಗದಲ್ಲಿ ಏನಿದೆಯೋ ಗೊತ್ತಿಲ್ಲ. ನಾನು ಬಹಳ ಮೆಲ್ಲನೆ ಹೆಜ್ಜೆಗಳನ್ನ ಇಟ್ಕೊಂಡು ಅವುಗಳನ್ನ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಶೂಟ್ ಮಾಡೋದು ಅಂದರೆ ಅವ್ರನ್ನ ಕೊಲ್ಲೋದಲ್ಲ, ಬದುಕಿರುವ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು ಅಂತ ನಾನು ಬಂದಿದ್ದೀನಿ ನೋಡಿ. ನಾನು ಬಂದಂತೆ ಅವು ಕೂಡ ದೂರಕ್ಕೆ ಹಾರ್ತವೆ. ಅವೇನು ದಡ್ಡರಲ್ಲ. ನೋಡಿ ಒಂದು ಅಕ್ಕಿ ಅಲ್ಲಿ ಕೂರ್ತು, ಮತ್ತೊಂದು ಅಕ್ಕಿ, ಇನ್ನೆರಡು ಅಕ್ಕಿಗಳಿದ್ದಾವೆ ಇಲ್ಲಿ ಕೆಳಗಡೆ. ಹಕ್ಕಿ ಪಕ್ಷಿಗಳು, ಜೇನು ಇವೆಲ್ಲ ಇಲ್ಲ ಅಂದರೆ ಪರಿಸರ ನಾಶ ಆಗೋದು ಗ್ಯಾರಂಟಿ. ಇತ್ತೀಚೆಗೆ ತಿಪಟೂರು ತಾಲೂಕಿನಲ್ಲಿ ಚಿಪ್ಪಿಗೆ ಬೆಲೆ ಜಾಸ್ತಿ ಬಂದಿದೆ. ಅಂದರೆ ಇಜ್ಜಿಲಿಗೆ ಡಿಮ್ಯಾಂಡ್ ಇದೆ. ಇಜ್ಜಿಲಿಂದ ಕಾರ್ಬನ್
ಕಾರ್ಬನ್ಗೋಸ್ಕರ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಇಜ್ಜಲು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಜ್ಜಲು ಫ್ಯಾಕ್ಟ್ರಿಗಳು ಕೂಡ ಹೆಚ್ಚಿಗೆ ಆಗಿದ್ದಾವೆ. ಅವುಗಳು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾವೆ ಪರಿಸರ ನಾಶಕ್ಕೆ. ಯಾಕೆಂದರೆ ಹೊಗೆ ತುಂಬಿಕೊಳ್ಳುವುದರಿಂದ ಹಕ್ಕಿಗಳಿಗೂ ಕಷ್ಟ ಆಗುತ್ತೆ, ಮತ್ತು ಜೇನುಗೂಡುಗಳಂತೂ ಬಿಟ್ಟು ಹೊರ್ಟೋಗ್ತವೆ. ಎಷ್ಟೊತ್ತು ಆದರೆ ಬಹಳ ಸಹನೆ ಬೇಕು. ಏನು ಹಕ್ಕಿಗಳನ್ನ ಫೋಟೋ ಹಿಡಿಯೋಕ್ಕೆ ಬಹಳ ಸಹನೆ ಬೇಕು. ನಿಮಗೂ ಸಹನೆ ಬೇಕು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ. ನಾನು ಹೆಚ್ಚು ಶಬ್ದ ಮಾಡಿ ಮಾತಾಡೋದ್ರಿಂದ ಹಕ್ಕಿಗಳು ಹಾರಿ ಹೋಗುವಂತಹ ಒಂದು ನಿರಾಸೆಯ ಭಾವ ನಮಗೆ ಮೂಡುತ್ತೆ. ಹಾಗಾಗಿ ಮೆಲ್ಲನೆ ಹೆಜ್ಜೆ ಇಡ್ತಾ ನಿಮ್ಮ ಸಹನೆಯನ್ನೂ ಪರೀಕ್ಷೆ ಮಾಡ್ತಾ, ನನ್ನ ಸಹನೆಯನ್ನು ಇಲ್ಲಿ ಪಣಕ್ಕಿಡ್ತಾ ವಿಡಿಯೋ ಮಾಡಬೇಕಾಗಿದೆ. ನೋಡಿ, ಅಲ್ಲಿ ನನ್ನ ಗಾಡಿಯ ಮೇಲೆ ಕುಂತಿದೆ ಹಕ್ಕಿ. ಈಗ ತೇಜಸ್ವಿ ಅವರು ಮತ್ತು ಯಾರು ಕೃಪಲಾನಿ ಅನ್ನೋರು ಜೋಡಿ ಅವರೆಲ್ಲರೂ ಎಷ್ಟು ಸಹನೆಯಿಂದ ಬಹುಶಃ ಕೆಲಸ ಮಾಡಿರ್ಬೋದು ಅನ್ನೋದು ಇವಾಗ ನನಗನ್ಸುತ್ತೆ. ಒಂದೊಂದು ಫೋಟೋ ತೆಗಿಯೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು. ನಾವೇನೋ ಒಂದು ಪ್ರಜಾವಾಣಿನಲ್ಲೋ ಕನ್ನಡಪ್ರಭದಲ್ಲೋ ಭಾನುವಾರದ ಒಂದು ಪುರವಣಿನಲ್ಲಿ ಕಂಡು ಖುಷಿ ಪಡ್ತಾಯಿದ್ವಲ್ಲ, ಆ ಒಂದು ಫೋಟೋ ತೆಗಿಯೋಕ್ಕೆ ಅವರೆಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಾಯಿದೆ. ಕತ್ಲು ಬೇರೆ ಆವರಿಸ್ತಾ ಇದೆ. ಈಗ 6:45 ಆಯಿತು. ಕತ್ಲು ಬೇರೆ ಆವರಿಸ್ತಾ ಇದೆ. ಬಹುಶಃ ಇನ್ನೊಂದು 30 ಸೆಕೆಂಡಲ್ಲಿ ಈ ಪಕ್ಷಿಗಳು ನಿಮ್ಮನ್ನೆಲ್ಲ ನಿರಾಶೆಗೊಳಿಸಬಹುದು. ಇನ್ನೊಮ್ಮೆ ಮತ್ತೆ ನಿಮ್ಮಲ್ಲಿ ಬರ್ತೀನಿ ನಾನು, ಅನುಮಾನ ಬೇಡ. ಹಾಗೆ ದೂರದಲ್ಲಿ ನೋಡಿ ಹಕ್ಕಿ ಹಾರ್ತಾ ಇದೆ. ನಿಮಗೆ ಮಜಾ ಕೊಡಬೇಕಂತಲೇ ಈ ಹಕ್ಕಿ ಹಾರಿ ಹೋಯಿತು. ನೋಡಿ, ಅಲ್ಲೊಂದು ಕಾಗೆ ಬಂದು ಕುಳಿತುಕೊಳ್ತು. ಒಟ್ಟಾರೆ ಹಕ್ಕಿಗಳ ಪ್ರಪಂಚವೇ ಬೇರೆ. ಈ ಹಕ್ಕಿನೂ ಹಾರೋಯ್ತು. ಇಲ್ಲಿ ನಿಂತಿದ್ದು ಯಾವ ಹಕ್ಕಿ ಮೇಲೆ ನಾನು ಕಣ್ಣಿಟ್ಟಿದ್ನೋ ಅದನ್ನು ಮತ್ತಷ್ಟು ಮಗದಷ್ಟು ನಿಮಗೆ ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ನೋ ಆ ಹಕ್ಕಿ ಹಾರೋಯ್ತು ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ನೋಡಿ, ನಿಮಗೆ 2 ಹಕ್ಕಿಗಳು ಕಾಣಿಸ್ತವೆ. ಒಂದು ಇಲ್ಲಿ ಕಿತ್ತು ಹೋಗಿ ಬರುವ ಮರದ ಮೇಲಿರೋ ಅಂಥ ಒಂದು ಹಕ್ಕಿ, ಅಲ್ಲಿಂದ ಹಾರೋಯ್ತದು. ನೋಡಿ, ಈ ಕಿತ್ತೋಗಿರೋ ಮರದ್ದು ಇವಾಗ ಇಲ್ಲಿದೆ. ಇಲ್ಲಿಗೆ ಈ ಒಂದು ಒಟ್ಟಾರೆ ನಿಮಗೆ ಈ ಪಕ್ಷಿಯಿಂದ ಕೊನೆಗೊಳಿಸ್ತೀನಿ.